ನಮ್ಮ ಅಲ್ಟ್ರಾ ಗಾಡಿ ಕೆಲಸ ಮಾಡ್ಸೋದು ತೋರಿಸಿ ಅಂತ ಇದ್ರಲ್ಲ ನೋಡಿ, ತಗೊಂಬಂದು ಬಿಟ್ಟಿರಿ ಇವತ್ತು ಗ್ಯಾರೇಜ್ಗೆ. ನೋಡ್ಬೋದು ಈಗ ಗೇರ್ ಬಾಕ್ಸ್ ಬಿಚ್ಕೊಂತ ಇದ್ದಾರೆ. ಗಾಡಿ ಹತ್ರ ಬಂದಿದ್ದಾಯಿತು, ಬಂದು ಆಲ್ರೆಡಿ 4 ಅವರ್ ಆಯಿತು. ನೋಡಿ ಇದೆ ಶಿಗ್ಗಾವಿ ಪೊಲೀಸ್ ಠಾಣೆ. ನಾವು ಬಂದಿರೋ ಕಾರ್ ಬಂದು ಅದನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಇವತ್ತು ಇಲ್ಲ ಸ್ಟೇ ಆಗೋ ಪ್ಲಾನಿಂಗ್ ಇದೆ. ಇದಂತೂ ನಿಮಗೆ ಖಂಡಿತವಾಗಿ ಹೇಳ್ತೀನಿ, ಏನಾನ ಹೆಚ್ಚು ಕಮ್ಮಿ ಆದರೆ ಸಾಯೋವರೆಗೂ ಕೋರ್ಟ್ ಕಲಿಬೇಕಾಗ್ತದೆ. ಇದು ತಲೆಯಲ್ಲಿರಲಿ ಫಸ್ಟು. ಎಲ್ಲ ಚಾಲಕರಿಗೂ ಇದು ವಾರ್ನಿಂಗ್ ಕೊಡ್ತಾ ಇರೋದು, ಒಂದು ಎಚ್ಚರಿಕೆ ಹೇಳ್ತಾ ಇರೋದು ಅಂದ್ಕೊಳ್ಳಿ. ಸದ್ಯಕ್ಕೆ ಇವತ್ತು 4ನೇ ದಿನ ನಾವು ಇಲ್ಲಿಗೆ ಶಿಗ್ಗಾವಿಗೆ ಬಂದು ಇವತ್ತು ಕೆಲಸ ಮುಗಿತು. ನಿನ್ನೆ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ಮೇಡಮ್ ಬರಲಿಲ್ಲ. ಆಮೇಲೆ ಇವತ್ತು ಮತ್ತೆ ಶಿಗ್ಗಾವಿಂದ ಹಾವೇರಿಗೆ ಬಂದು ಹೈವೇಗೆ ಬಂದುಬಿಟ್ಟು ರಾಕಿನ ಇವಾಗ ಕಳಿಸ್ತಾ ಇದ್ದೀನಿ. ರಾಕಿ ಹೋಗ್ತಾನೆ, ನಾವು ಆ ಕಡೆ ಹೋಗಿ ಅವನ ಲಾರಿಗಿರಿ ಕೈ ಅಂದ್ಕೊಂಡಿಲ್ಲ, ಬಸ್ಗೆ ಸತ್ಕೊಂಡು ಹೋಗೋಣ. ಬಾಯ್ ಹುಷಾರಾಗಿ ಹೋಗೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ದು ಅಲ್ಟ್ರಾ ಏನು ತೊಗೊಂಬಂದು 1 ವಾರ ಆಗಿದ್ದು ನಿಲ್ಲಿಸಿ. ಈ ಗಾಡೀಲಿ ಒಂದು ಟ್ರಿಪ್ ಹೋಗಿ ಬಂದೆ ಬೆಂಜಲ್ಲಿ. ಈ ಗಾಡಿ ಬೆಲ್ ಹೌಸಿಂಗ್ ಎಲ್ಲ ಹೋಗಿತ್ತಲ್ಲ, ಅದನ್ನೆಲ್ಲ ಆರ್ಡ್ರ್ ಹಾಕಿ ತರಿಸಿದ್ದಾಯಿತು. ಬೆಲ್ ಹೌಸಿಂಗ್ ಬಂದು ಅಹಮದಾಬಾದಿಂದ ತರಿಸಿರೋದು. ಅಹಮದಾಬಾದಿಂದ ಹುಬ್ಳಿಗೆ ಬಂತು, ಹುಬ್ಳಿಯಿಂದ ನಮಗೆ ಕಳಿಸಿದ್ದಾರೆ. ಆ್ಯಕ್ಚುಲಿ ತುಂಬ ಲೇಟ್ ಆಯಿತು. ಬೆಲ್ ಹೌಸಿಂಗ್ ಅಂದರೆ ಇದೆ ನೋಡಿ, ಇದೆ ಹೊಡೆದೋಗಿತ್ತಲ್ಲ ಅದು. ಈಗ ಈ ಗಾಡಿ ಬಂದುಬಿಟ್ಟು ಟೈರ್ ಹೊಡೆದೋಗಿತ್ತಲ್ಲ, ಅದೊಂದು ರಿಪ್ಲೇಸ್ಮೆಂಟಿಗೆ ಕೊಡೋಕೆ ಹೋಗ್ತಾ ಐತೆ. ನಮ್ಮ ಮಾವ ತಗೊಂಡು ಹೋಗ್ತಾವ್ರೆ. ಟೈರ್ ಬಿಚ್ಚಿಬಿಟ್ಟು ಕೊಟ್ಟು ಬರ್ತಾರೆ. ಅದ್ರ ಜೊತೆ ಒಂದು ಹೊಸ ಟೈರ್ ಹಾಕ್ಬೇಕಿದ್ರ ಜೊತೆ. ಈಗ ಈ ಗಾಡಿ ತೊಗೊಂಡು ಗ್ಯಾರೇಜ್ ಹತ್ರ ಹೋಗೋಣ. ನಮ್ಮ ಮೆಕ್ಯಾನಿಕ್ ಆಲ್ರೆಡಿ ಹೇಳಿದ್ವಿ ಬರ್ತೀನಣ್ಣ ಇವತ್ತು ಅಂತ. ಮುಂಚೆನೇ ಆರ್ಡ್ರ್ ಮಾಡ್ಕೊಂಡಿದ್ವಿ, ಬುಕ್ ಮಾಡ್ಕೊಂಡಿದ್ವಿ ನಮ್ಮ ಮೆಕ್ಯಾನಿಕ್ನ. ಹಾಗಾಗಿ ಬೇಗ ಬನ್ನಿ ಇವತ್ತು ಅಂತ ಹೇಳಿದ್ದಾರೆ. ಗಾಡಿ ಸ್ವಲ್ಪ ಹೌದಾ, ಆಯಿತು ಹೋಗೋಣ. ಸೀದಾ ಹೋಗ್ಬಿಟ್ಟು ಗೇರ್ ಬಾಕ್ಸ್ ಬಿಡಿಸಿ ಗಾಡಿ ರೆಡಿ ಮಾಡ್ಸೋಣ. ಗ್ಯಾರೇಜ್ ಹತ್ರ ಬಂದ್ವಿ. ನಮ್ಮ ಗ್ಯಾರೇಜ್ ಹತ್ರ ನಮ್ಮದೇ ಇದ್ದಂಗೆ ಗ್ಯಾರೇಜ್ ಅಂತಾರ. ಅಯ್ಯಪ್ಪ, ಇದೆ ಬೆಲ್ ಹೌಸಿಂಗು ಅಹಮದಾಬಾದ್. ಇಲ್ಲ ಇರಲ್ಲ, ತಳ್ಬಿಡಿ, ಇಲ್ಲ ಇರಲಿ ನೋಡಿ. ಹೊಸ ಬೆಲ್ ಹೌಸಿಂಗ್ ತರಿಸಿದ್ದು ಅಹಮದಾಬಾದಿಂದ. ಇದು ಸಿಕ್ಕಾಪಟ್ಟೆ ದೂರದಿಂದ ಬಂದಿರೋದು. ಇದು ನಮ್ಮ ಅಲ್ಟ್ರಾ ಗಾಡಿ ಕೆಲಸ ಮಾಡ್ಸೋದು ತೋರಿಸಿ ಅಂತ ಇದ್ರಲ್ಲ ನೋಡಿ, ತಗೊಂಬಂದು ಬಿಟ್ಟಿರಿ ಇವತ್ತು ಗ್ಯಾರೇಜ್ಗೆ. ನೋಡ್ಬೋದು ಈಗ ಗೇರ್ ಬಾಕ್ಸ್ ಬಿಚ್ಕೊಂತ ಇದ್ದಾರೆ. ಇವತ್ತು ಡೇಟ್ ಎಷ್ಟು ಗೊತ್ತಾ? ಡೇಟ್ ನೋಡಿ, ನಿಮಗೆ ಕಣ್ಣಾರೆ ತೋರಿಸ್ತೀನಿ. ಡೇಟ್ 25ನೇ ತಾರೀಕು ಕೆಲಸ ಮಾಡಿಸ್ತಾ ಇರೋದು. ಕರೆಕ್ಟು 1 ವಾರ ಮನೆ ಮುಂದೆ ನಿಲ್ಲಿಸಿದ್ವಿ ಐಟಮ್ ಬೆಲ್ ಹೌಸಿಂಗೋಸ್ಕರ. ಬಟ್ ಇವತ್ತು ರೆಡಿ ಮಾಡಿಸ್ತಾ ಇದ್ದೀವಿ. ಅಲ್ಟ್ರಾ ಗಾಡಿದು ಗೇರ್ ಬಾಕ್ಸ್ ಬಿಚ್ಬಿಟ್ಟು ನಮ್ಮ ಗಾಡಿದು ಸಿಮ್ ಹೊಡೆದಿರ್ಲಿಲ್ವಲ್ಲ ಲಾಸ್ಟ್ ಟೈಮ್ ಕಟ್ಟೆ ಕೆಲಸ ಮಾಡಿಸಿದಾಗ, ಅಲ್ಲಿ ಸಿಮ್ಗಳನ್ನ ಹೊಡೆಸ್ಕೊಂಡು ಬಂದಿದ್ದಾಯಿತು. ಪುಷು ಪಿನ್ನೆಲ್ಲ ಹಳೇದು ಹಾಕಿದ್ದು, ಸಿಮ್ ಒಂದು ಇರಲಿಲ್ಲ, ಅಂದರೆ ಅವತ್ತು ಹೊಡೆಯೋಕ್ಕಾಗಲಿಲ್ಲ ಅಲ್ಲಿ. ಹಂಗಾಗಿ ಹಳೆವಿನ್ನೇ ನೋಡ್ಸೋದು ಅಂತ ಹೊಸವೇ ಹಾಕಿದ್ವಿ. ಲೆಫ್ಟ್ ಸೈಡ್ ಒಂದೇ ಅಲ್ಲ, ಬೇಗ ಆಗೋಯ್ತು. ಈ ಗಾಡಿ ತೊಗೊಂಡೋಗಿ ಪೆಟ್ರೋಲ್ ಬಂಕ್ ಹತ್ರ ಹಾಕಿ ನಾನಿವಾಗ ಎಲ್ಗೋ ಹೊರಗಡೆ ಹೊರಟೀನಿ. ಎಲ್ಲಿಗೆ ಏನು ಅಂತ ಗಾಡಿ ಬಂಕ್ ಹತ್ರ ಹಾಕ್ಬಿಟ್ಟು ಹೇಳ್ತೀನಿ ಬನ್ನಿ. ಲಾರಿ ಓನರ್ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. 6-7 ಗಾಡಿ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಗಾಡಿ ಗ್ಯಾರೇಜಲ್ಲಿ, ಒಂದು ಗಾಡಿ ನೋಡಿ ಹೀಗೆ ಪೆಟ್ರೋಲ್ ಬಂಕಲ್ಲಿ, ಇನ್ನೊಂದು ಗಾಡಿ ಸ್ವಲ್ಪ ಸಮಸ್ಯೆ ಆಗೈತೆ. ಅಲ್ಲಿಗೆ ಹೋಗ್ಬೇಕೀಗ. ಇಲ್ಲಿಂದ ಸರಿ ಸುಮಾರು 260-270 ಕಿಲೋಮೀಟರ್ ದೂರ. ಗಾಡಿ ತೊಗೊಂಬಂದು ಇಲ್ಲೇ ಮರದ ಕೆಳಗೆ ಹಾಕ್ದೆ, ನೆರಳಿಗಿರಲಿ ಅಂತ. ಸುಮ್ಮನೆ ಬಿಸಿಲಲ್ಲಿ ಯಾಕಲ್ಲಿ ನಿಲ್ಸೋದು ಅಂತ ಇಲ್ಲಿ ನೆರಳಿಗೆ ಹಾಕ್ಬಿಟ್ಟಿದ್ದೀನಿ ಸಲಲ್ಲಿ. ಇನ್ನೊಂದು ಗಾಡಿ ಏನಪ್ಪ ಸಮಸ್ಯೆ ಆಗೈತೆ ಅಂದರೆ, ನಮ್ಮದು 8 ವೀಲ್ ಬಂದು ಮೈನರ್ ಆಕ್ಸಿಡೆಂಟ್ ಆಗೈತೆ. ಅಂದರೆ ಚಿಕ್ಕದಾಗಿ ಗಾಡಿಗೆ ಹೋಗಿ ಟಚ್ ಆಗೈತೆ. ಗಾಡಿ ಸ್ಟೇಷನಲ್ಲಿದೆ. ಎಲ್ಲಪ್ಪ ಅಂದರೆ ಶಿಗ್ಗಾವ್ ಸ್ಟೇಷನಲ್ಲಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕು, ಹುಬ್ಳಿಯಿಂದ 40 ಕಿಲೋಮೀಟ್ರಿಂದ NH-47 ಹೈವೇಲೆ. ಏನಾಗಿದೆ ಅಂದರೆ ಮಿಡ್ ನೈಟ್ 2 ಗಂಟೆಯಲ್ಲಿ ಮುಂದೆಗಡೆ ಟಾಟಾ AC ಹೋಗ್ತಾ ಇತ್ತು. ಟಾಟಾ ACಗೆ ಗಾಡಿ ನಮ್ಮ ಗಾಡಿ ಹಿಂದೆ ಹೋಗಿ ಟಚ್ ಆಗಿದೆ. ಯಾವ ಥರ ಆಗಿದೆ ಅಂದರೆ 99% ನಿದ್ದೆಲೆ ಆಗಿರೋದು. ನಮ್ಮ ಡ್ರೈವರ್ ಕೂಡ ಹೇಳಿದ್ರು, ರೈಟ್ ಸೈಡಲ್ಲಿ ಇದ್ದಿದ್ದು ಗಾಡಿ ಸಡನ್ನಾಗಿ ಲೆಫ್ಟಿಗೆ ಬಂದು ನಿದ್ದೆಲಿ ಟಚ್ ಆಗೈತೆ ಅಂತ. ಓಕೆ, ಏನು ಮಾಡೋಕ್ಕಾಗಲ್ಲ, ಕೆಲವು ಸರಿ ಆಗ್ತದೆ. ಇಟ್ ಹ್ಯಾಪನ್ಸು ನೈಟ್ ಟೈಮಲ್ಲಿ. ಅದಕ್ಕೆ ನಾವು 2 ಗಂಟೆ ಮೇಲೆ ಗಾಡಿ ಓಡಿಸ್ಬಿಡ್ರಿ ಅಂತ ಎಲ್ಲರಿಗೂ ಹೇಳ್ತೀವಿ. ಬಟ್ ಇಲ್ಲಿಂದ ಫೀಡ್ ತುಂಬ್ತೀವಲ್ಲ, ಮತ್ತು ಬೆಳಗಿನ ಜಾವ ಹೋಗೋಕ್ಕಾಗಲ್ಲ ಅಂತ ನೈಟ್ ಹೊಡಿತೀವಿ. ನಾನು ಹೋದ್ರು ಅಷ್ಟೇ, ಯಾರಾದರೂ ಅಷ್ಟೇ. ಈ ಕಡೆಯಿಂದ ಮಾತ್ರ ನೈಟ್ ಹೋಗ್ಬಿಡ್ತಾರೆ ನಾನ್ ಸ್ಟಾಪ್ ಹೊಡ್ಕೊಂಡು. ಆ ಕಡೆಯಿಂದ ಬರ್ತಾ ನಿಲ್ಸ್ಕೊಂಡು ಆರಾಮಾಗಿ ಬರ್ತಾರೆ. ಏನಪ್ಪ ಸಮಸ್ಯೆ ಆಗಿದೆ ಅಂದರೆ, ತಪ್ಪು ನಮ್ಮ ಗಾಡಿದೇ ಇರೋದು, ಹೋಗಿ ಹಿಂದೆಯಿಂದ ಟಚ್ ಆಗೋದು. ಬಟ್ ಇನ್ನೊಂದೇನು ಟಾಟಾ ACಗೆ ಟಚ್ ಆಗಿದೆಯೋ, ಟಾಟಾ ACಲಿ ಬಂದು ಜನ ಇದ್ದರು. ಆ್ಯಕ್ಚುಲಿ ಕಮರ್ಷಿಯಲ್ ವೆಹಿಕಲ್, ಗೂಡ್ಸ್ ವೆಹಿಕಲ್ ಅಂದರೆ ಕಮರ್ಷಿಯಲಲ್ಲಿ 2 ಥರನೂ ಬರುತ್ತೆ. ಗೂಡ್ಸ್ ವೆಹಿಕಲ್ಲು ಬರುತ್ತೆ, ಇದು ಬರುತ್ತೆ, ಅದು ಪ್ಯಾಸೆಂಜರ್ ವೆಹಿಕಲ್ಲು. ಟಾಟಾ AC ಬಂದು ಗೂಡ್ಸ್ ವೆಹಿಕಲ್. ಅದರಲ್ಲಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋ ರೀತಿ ಇಲ್ಲ, ಕರ್ಕೊಂಡು ಹೋಗಿ ಪರ್ಮಿಷನ್ ಇಲ್ಲ. ಇವ್ರು ಬಂದು 25 ಜನ ಏನೋ ಇದ್ರು ಅಂತ ಸರಿ ಸುಮಾರು ಟಾಟಾ ACಲಿ. ಓಪನ್ ಡೋರ್ ಮಾಡ್ಕೊಂಡು ಕಾಲು ಹಿಂದೆ ನೇತಾಡ್ಕೊಂಡು ಕಾಲು ಇಳೆ ಬಿಟ್ಕೊಂಡು ಹೋಗಿದ್ದಾರೆ.
ನಮ್ಮ ಗಾಡಿ ಹೋಗಿ ಹಿಂದೆಯಿಂದ ಟಚ್ ಆಗಿದೆ, ಇಬ್ಬರಿಗೇನೋ ಕಾಲು ಪೆಟ್ಟಾಗಿದೆ ಅಂತ ಸುದ್ದಿ. ಹೋಗಿ ನೋಡೋಣ ಸ್ಟೇಷನ್ ಹತ್ರ ಹೋಗಿ ಏನೇನಾಗಿದೆ ಅಂತ. ಗಾಡಿ ನಿನ್ನೆ ನೈಟ್ 2 ಗಂಟೆಯಿಂದ ಅಲ್ಲೇ ಸ್ಟೇಷನ್ನಲ್ಲೇ ಇದೆ. ಫೈನಲ್ ಆಗಿ ಶಿಗ್ಗಾಂವ್ ಬಂದು ರೀಚ್ ಆಗಿದ್ದಾಯಿತು. ಇವಾಗ ಇಲ್ಲಿಂದ ನಮ್ಮ ಗಾಡಿ ಹತ್ರ ಹೋಗ್ಬೇಕು, ಹುಡುಕೊಂಡು GPS ಅಲ್ಲಿ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಲೆಫ್ಟ್ తీసుకొని ರೈಟ್ಗೆ ಹೋಗಿ ರೋಡ್ ಉಂಡಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕಲ ಹೋಗೋಣ ಸೀದಲ್ಗೆ. ಹೋಗಿ ಏನೇನಾಗೈತೆ ಎಂತ ನೋಡೋಣ. ಸಮಸ್ಯೆ ಏನಿಲ್ಲ, ಬಟ್ ಬೈಕ್ వచ్చేಕದ ನೋಡೋಣ. ಹೋಗಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ನಾವು ಫಸ್ಟ್ ಸ್ಟೇಷನಲ್ಲೆಲ್ಲ ಮಾತಾಡಿಕೊಂಡು ಬರೋಣ. ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಏನೇನಾಯಿತು ಅಂತ. ಗಾಡಿ ಹತ್ರ ಬಂದಿದ್ದಾಯಿತು, ಬಂದು ಆಲ್ರೆಡಿ 4 ಅವರ್ ಆಯಿತು. ನೋಡಿ, ಇದೇ ಶಿಗ್ಗಾವಿ ಪೊಲೀಸ್ ಠಾಣೆ. ನಾವು ಬಂದಿರೋ ಕಾರ್ ಬಂದು ಅದನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಇವತ್ತು ಇಲ್ಲ ಸ್ಟೇ ಆಗೋ ಪ್ಲಾನಿಂಗ್ ಇದೆ, ಕೆಲಸ ಏನೂ ಆಗಿಲ್ಲ. ಹಂಗಾಗಿ ಗಾಡಿ ಸದ್ಯಕ್ಕೆ ಇಲ್ಲಿದೆ ನೋಡಿ ಸ್ಟೇಷನ್ ಒಳಗೆ. ಜಾಗ ಎಲ್ಲ ಈ ಸ್ಟೇಷನ್ ಮುಂದೆ ಹಾಕಿಸಿದ್ದಾರೆ, ಇಲ್ಲೇ ಹಾಕ್ಕೊಂಡಿದ್ದೀವಿ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ನಿನ್ನೆ ಏನೇನು ಕೆಲಸ ಆಯಿತು ಅಂದರೆ, ನಿನ್ನೆ ಏನೂ ಕೆಲಸ ಆಗಲಿಲ್ಲ. ಸ್ಟೇಷನ್ ಹತ್ರ ಬಂದ್ವಿ. ಆಪೋಸಿಟ್ ಪಾರ್ಟಿ ಏನಿದ್ರು ನಮ್ಮದು ಇನ್ನೊಂದು ಗಾಡಿಯವರು, ಯಾರು ಗಾಡಿ ಟಚ್ ಆಗೈತೆ ನಮ್ಮದು, ಅವ್ರೇನು ಬರಲೇ ಇಲ್ಲ ನಿನ್ನೆ. ಆ್ಯಕ್ಚುಲಿ ಅವರು ಹಾಸ್ಪಿಟ್ಲಲ್ಲಿ ಇದ್ರಂತೆ, ಹಂಗಾಗಿ ಬರಲಿಲ್ಲ. ಅದೇ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ರೆ, ಹಂಗಾಗಿ ಬಂದಿಲ್ಲ ಅವರು. ಅವ್ರಿಗೆ ವೆಯ್ಟ್ ಮಾಡಿ ಸಾಕಾಯಿತು. ಮತ್ತು ಸ್ಟೇಷನ್ ಒಳಗೆ ಕೇಳಿದ್ದಕ್ಕೆ ಅವ್ರು ಬಂದಿಲ್ಲ. ಒಂದು ಸಾರಿ ಇಬ್ಬರನ್ನು ಭೇಟಿ ಮಾಡಿಸ್ತೀವಿ, ನೀವು ಮಾತಾಡ್ಕೊಳ್ಳಿ, ಏನೇನೋ ಸೆಟಲ್ಮೆಂಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ FIR ಮಾಡಿಸಿ ಅಂದರೆ ಮಾಡ್ತೀವಿ, ನಮ್ಮದೇನಿಲ್ಲ ಅಂತ ಹೇಳಿದ್ರು. ಒಂದು ಮಾನವೀಯತೆ ದೃಷ್ಟಿಯಿಂದ ಇಬ್ಬರನ್ನು ಭೇಟಿ ಮಾಡಿಸ್ತೀವಿ ಅಂತ ಅವ್ರು ಹೇಳಿದ್ರು. ಸರಿ ಸರ್ ಆಯಿತು ಅಂತ ನಾವು ಹೇಳಿದ್ವಿ. ಅವರು ಫೋನ್ ಮಾಡಿದ್ರೆ ಇನ್ನೂ ಬರ್ತಾ ಇಲ್ಲ. ಅವರು ಇವತ್ತು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ನಿನ್ನೆ ಸಂಜೆ ಬರ್ತಾ ಅಲ್ಲೇ ಒಂದು ಟೀ-ಶರ್ಟು ಒಂದು ಶಾರ್ಟ್ಸು ತೊಗೊಂಬಂದು ನೆಮ್ಮದಿಯಾಗಿ ಇಲ್ಲೇ ಮಲ್ಕೊಂಡಿದ್ದು, ರೂಮ್ ಮಾಡಿದ್ವಿ. ಒಂದು ಯಾವುದಿದ್ರು ಲಾಡ್ಜಸ್, ನವೀನ್ ಲಾಡ್ಜ್ ಅಂತ ಇಲ್ಲೇ ಶಿಗ್ಗಾಂವ್ ಬೈಪಾಸಲ್ಲೇ ಇದೆ. 1-2 ಕಿಲೋಮೀಟ್ರ್ ಅಲ್ಲಿಂದ ಗಾಡಿ ರಜಾದಿಂದ ಬಂದು ಸದ್ಯಕ್ಕೆ ಇಲ್ಲೇ ಸ್ಟೇ ಆಗಿದ್ವಿ. ಈಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಇವತ್ತು ಏನು ಕೆಲಸ ಆಗಲ್ಲ, ಇವತ್ತು ಸಂಡೇ. ಇವತ್ತೇನಪ್ಪ ಕೆಲಸ ಅಂದರೆ, ಅವ್ರು ಬರ್ತಾರೆ, ಅವ್ರಿಗೂ ನಮಗೂ ಮಾತುಕತೆ ಆಗುತ್ತೆ. ಅವ್ರ ಬಾಯಿಗೆ ಬಂದಂಗೆ ರೊಕ್ಕ ಕೇಳ್ತಾರೆ, ಒಂದು 2 ಲಕ್ಷ ಕೊಡು 3 ಲಕ್ಷ ಕೊಡು ಅಂತ. ನಾವು ಅಷ್ಟೆಲ್ಲ ಕೊಡೋಕೆ ರೆಡಿ ಇಲ್ಲ. ಯಾಕಂದರೆ ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ ಹಾಕ್ಕೊಂಬಂದಿದ್ದು ಅವ್ರ ತಪ್ಪು, ನಮ್ಮದಲ್ಲ. ನಾವು ಕೇಸ್ ಮಾಡಿಸ್ಬಿಟ್ಟು FIR ಏನೋ ಒಂದು 15-20 ಸಾವಿರ ಖರ್ಚು ಬಂದರೆ ಬರ್ತದೆ. ಕೋರ್ಟು ಕಚೇರಿ ಅಂತ ಆದರೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. 3-4 ಲಕ್ಷ ಕೊಡೋದು ಎಲ್ಲಿಂದ ತಂದು ಕೊಡ್ತೀವಿ ಏನ್ರಾಕಿ? ಕರೆಕ್ಟಾಗಿ ಎಲ್ಲಿ ದುಡ್ಡೆಲ್ಲ ಇದೆ ಕೊಡೋಕ್ಕೆ? ಫಸ್ಟ್ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಬೋದು ಅವರು. ಬಟ್ ಇದರಲ್ಲಿ ಫಾಲ್ಟ್ ಏನು ಅಂದರೆ, ಇನ್ಸೂರೆನ್ಸ್ ಕ್ಲೈಮು ಆಗುತ್ತೆ, ಬಟ್ ಅವ್ರಿಗೆ ಬೆನಿಫಿಟ್ ಆಗೋಲ್ಲ. ಯಾಕಂದರೆ ರಿಜೆಕ್ಟ್ ಮಾಡ್ತಾರೆ ಕ್ಲೈಮು. ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ನ ಹಾಕ್ಕೊಂಡು ಹೋಗಿ ಪ್ಯಾಸೆಂಜರ್ಗೆ ಡ್ಯಾಮೇಜ್ ಆಗಿರೋದ್ರಿಂದ ಕೋರ್ಟ್ಗೆ ಹೋದ್ರು ನಾವು ಕೇಸ್ ಏನಾಗುತ್ತೆ ಅಂದರೆ, ನಮ್ಮ ಮೇಲೆ ಏನೂ ಬರೋಲ್ಲ. ಯಾಕಂದರೆ ನಮ್ಮದು ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆ, ಇನ್ಶೂರೆನ್ಸ್ ಇದೆ, ಗಾಡಿಗೆ ಎಲ್ಲ ಇದೆ. ಬಟ್ ಗಾಡಿ ಹಿಂದೆಯಿಂದ ಟಚ್ ಆಗಿರೋದು ನಮ್ಮದೇ, ಓಕೆ, ನಮ್ಮ ತಪ್ಪಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದರಲ್ಲಿ ಮೇನ್ ಫಾಲ್ಟು ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ನ ಹಾಕಿರೋದೇ ತಪ್ಪು. ಆ ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ನ ಹಾಕಿಲ್ಲ ಅಂದಿದ್ರೆ ಗಾಡಿ ಟಚ್ ಆಗೋದು, ಎರಡು ಗಾಡಿ ಡ್ಯಾಮೇಜ್ ಆಗೋದು, ಇನ್ಸೂರೆನ್ಸ್ ಕ್ಲೈಮ್ ಆಗೋದು, 2 ಗಾಡಿ ರೆಡಿ ಮಾಡಿಸ್ಕೊಂಡು ಇದು ಮಾಡ್ಬೋದಿತ್ತು. ಬಟ್ ಪ್ಯಾಸೆಂಜರ್ನ ಹಾಕಿರೋದ್ರಿಂದನೇ ಅವ್ರಿಗೆ ಕಾಲು ಪೆಟ್ಟಾಗಿರೋದಲ್ಲ. ಆಗ ಗಾಡಿ ಡ್ರೈವರ್ ತಪ್ಪದು. ಗಾಡಿ ಓನರ್ ಡ್ರೈವರು ಅಥವಾ ಡ್ರೈವರ್ ಇದ್ದರು, ಓನರ್ ಇದ್ರೂ ಗೊತ್ತಿಲ್ಲ. ನಾಳೆ ಏನನ್ನ ಕೋರ್ಟ್ ಆದೇಶ ಕೊಡ್ತು ಅಂದರೆ ಇಷ್ಟು ಕಾಂಪನ್ಸೇಷನ್ ಕೊಡಬೇಕಂತ, ಆ ತಪ್ಪು ಮಾಡಿರೋ ಇದ್ದಾರಲ್ಲ ಟಾಟಾ AC ಓನರು, ಅವರು ಮನೆ ಮಠ ಮಾರಿ ಕೊಡಬೇಕಾಗುತ್ತೆ. ವಿಡಿಯೋ ನೋಡ್ತಾರೆ ಎಲ್ಲ ಟಾಟಾ AC ಮತ್ತು ಬುಲರ, ಪಿಕಪ್ಪು, ಕ್ಯಾಂಟ್ರು ಯಾರನ್ನಾಗಿರ್ಬೋದು, ಗೂಡ್ಸ್ ವೆಹಿಕಲ್ ಯಾರ್ಯಾರು ಇಟ್ಟಿದ್ದೀರೋ ಅವ್ರಿಗೆಲ್ಲ ಯಾವತ್ತೂ ಯಾವುದೇ ಕಾರಣಕ್ಕೂ ಪ್ಯಾಸೆಂಜರ್ ಲೋಡ್ನ ಮಾಡಬೇಡಿ. ಪ್ಯಾಸೆಂಜರ್ನ ಗಾಡೀಲಿ ಕರ್ಕೊಂಬರಬೇಡಿ. ಯಾವುದನ್ನ ಮದುವೆ ಟ್ರಿಪ್ಗಳು, ದೇವಸ್ಥಾನಗಳು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಸ್ವಂತ ನಿಮ್ಮ ಫ್ಯಾಮಿಲಿ ಆಗಿದ್ರೂ ಕರ್ಕೊಂಡು ಹೋಗಬೇಡಿ, ಮಾಡಬೇಡಿ. ಸೀದಾ ಒಂದು ಏನಾಯಿತೋ ಯಾವುದೋ ಪ್ಯಾಸೆಂಜರ್ ವೆಹಿಕಲ್ ಮಾಡ್ಕೊಂಡು ಹೋಗಿ ಬನ್ನಿ ಅಷ್ಟೇ. ನಾನು ಇದಂತೂ ನಿಮಗೆ ಖಂಡಿತವಾಗಿ ಹೇಳ್ತೀನಿ. ಏನಾನ ಹೆಚ್ಚು ಕಮ್ಮಿ ಆದರೆ ಸಾಯೋವರೆಗೂ ಕೋರ್ಟ್ ಕಲಿಬೇಕಾಗ್ತದೆ. ಇದು ತಲೆಯಲ್ಲಿರಲಿ ಫಸ್ಟು. ಎಲ್ಲ ಚಾಲಕರಿಗೂ ಇದು ವಾರ್ನಿಂಗ್ ಕೊಡ್ತಾ ಇರೋದು, ಒಂದು ಎಚ್ಚರಿಕೆ ಹೇಳ್ತಾ ಇರೋದು ಅಂದ್ಕೊಳ್ಳಿ. ಪ್ರತಿಯೊಬ್ಬ ಗೂಡ್ಸ್ ವೆಹಿಕಲ್ ಚಾಲಕ ಯಾರ್ಯಾರಿದ್ರು ಪ್ರತಿಯೊಬ್ಬರು ಯಾರೂ ಪ್ಯಾಸೆಂಜರ್ ಲೋಡ್ನ ಮಾಡೋಕ್ಕೆ ಹೋಗಬೇಡಿ. ಇವಾಗ ಎಲ್ಲಿದೆ ಸೀದಾ ಸ್ಟೇಷನ್ ಹತ್ರ ಹೋಗಿ ಏನೇನಾಗುತ್ತೆ ನೋಡ್ಕೊಂಡು ಬರೋದು ಬನ್ನಿ. ಇದು ಯಾವುದೋ ಹಳೇ ಬಂಗ್ಲೆ ಇದ್ದಂಗೆ ಐತಿ, ನೋಡಿದ್ರೆ ಭಯ ಆಗುತ್ತಿತ್ತು. ಏನರಕ್ಕೆ ನೋಡಿ ಓನರಕ್ಕೆ ಬೆಡ್ ನೋಡಿ, ಹಾಸ್ಪಿಟಲ್ ಬೆಡ್. ನಮ್ಗೆ ಇಲ್ಲಿಗೆ ಬಂದು ಯಾವುದೋ ಲಾಡ್ಜಲ್ಲಿ ಸ್ಟೇ ಆಗಿದ್ದೀವಿ ಅಂತಲ್ಲ, ಯಾವುದೋ ಹಾಸ್ಪಿಟಲ್ ಸ್ಟೇ ಆಗಿದ್ದೀವಿ ಅಂತ ಫೀಲ್ ಆಗ್ತೈತೆ.
ನಡಿ ಹೋಗೋಣ. ನಡಿ ಹೋಗ ನಡಿ. The next day. ಅವ್ರು ಬಂದ್ರು, ಮಾತುಕತೆ ಆಯ್ತು, ನಮಗೂ ಅವ್ರಿಗೂ ಸೆಟ್ ಆಗಲಿಲ್ಲ. ಅವ್ರು ಬಂದು ಸೆಟಲ್ಮೆಂಟ್ಗೆ 10 lakhs ಕೇಳಿದ್ರು. ಎಷ್ಟು? 10 lakhs. 10 ಲಕ್ಷಗಳು. 10 ಲಕ್ಷ ಏನು ಕಾಲ್ ಮುರಿದಿದ್ದಕ್ಕೆ ಅವನ 10 ಲಕ್ಷ ಕಟ್ಕೊಡ್ತಾನ. ಮಾನ ಮರ್ಯಾದೆ ಇಟ್ಕೊಂಡು ಕೇಳಬೇಕು. ಕೇಳೋನು ಕೂಡ ನಾವು ಹೇಳಿದ್ವಿ ಲಕ್ಷಾಂತರ ರೂಪಾಯಿ ಇನ್ಸೂರೆನ್ಸ್ ಕಟ್ಟಿದ್ವಿ ಚಿನ್ನು, ಹೋಗ್ಬಿಟ್ಟು ಕ್ಲೇಮ್ ಮಾಡ್ಕ, ಯಾವುದೇ ಕಾರಣಕ್ಕೂ 10 ರೂಪಾಯಿ ಕೊಡೋಕ್ಕಾಗಲ್ಲ ಅಂತ. ಸರಿ ಆಯಿತು ಅಂತ ಅವ್ರು ಹೇಳಿ FIR ಮಾಡಿಸಿದ್ವಿ. ನಿನ್ನೆ ಸಂಜೆ ಆಯಿತು. ಅವ್ರು ಬಂದಿದ್ದೆ ನಿನ್ನೆ 5 ಗಂಟೆ. ನಿನ್ನೆ ಬೆಳಗ್ಗೆ ನಾವು ಸ್ಟೇಷನ್ ಹತ್ರ ಹೋಗಿದ್ದು ಎಷ್ಟೊತ್ತಿಗೆ? 11 ಗಂಟೆ ಅಲ್ಲ, 11 ಗಂಟೆಗೆ ಹೋದ್ವಿ. ಸ್ವಲ್ಪ ಲೇಟಾಗಿ ಎದ್ದೋಗಿದ್ವಿ. ರಿಟರ್ನ್ ಬಂದಿದ್ದು ರಾತ್ರಿ 10 ಗಂಟೆಗೆ. ಅವರು ಬಂದಿದ್ದು ಸಂಜೆ 5 ಗಂಟೆಗೆ ಸ್ಟೇಷನ್ ಹತ್ರ. FIR ಎಲ್ಲ ಮಾಡ್ಕೊಂಡ್ವಿ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡ್ರು. ಬಟ್ ನಮ್ದೇನು ಸಮಸ್ಯೆ ಇಲ್ಲ. FIR ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದಾರೆ ಕೆಲವು ಟಾಪಿಕ್ಗಳ್ನ. ಬಟ್ ಅವ್ರ ಅನುಕೂಲಕ್ಕೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಆಗಲಿ ಪಾಪ, ದುಡ್ಡು ಬಂದ್ರೆ ಅವ್ರಿಗೆ ಒಳ್ಳೇದಲ್ವರಕ್ಕೆ. ಬರಲಿ ಬಿಡು. ನಾವು ಕೋರ್ಟಲ್ಲಿ ಏನು ತೀರ್ಮಾನ, ಏನು ಚರ್ಚೆ ಮಾಡಬೇಕು ಮಾಡ್ಕೊತೀವಿ. ಮತ್ತು ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ಸ್ನ ಕುಂದಿಸ್ಕೊಂಬಂದಾಗ ಯಾವುದೇ ಕಾರಣಕ್ಕೂ 10 ರೂಪಾಯಿ ಇನ್ಸೂರೆನ್ಸ್ ಬರೋಲ್ಲ. ಎಲ್ಲ ಟಾಟಾ AC ಓನರ್ ತಲೆ ಮೇಲೆ ಹೋಗೋದಂತೂ ಕನ್ಫರ್ಮು. ಈ ಕೇಸ್ ನನಗೆ ಆಲ್ರೆಡಿ ಮುಂಚೆನೇ ಗೊತ್ತು ಏನಾಗುತ್ತೆ ಅಂತ. ಯಾವ್ಯಾವ ಸೆಕ್ಷನ್ಗಳು ಈ ಕೇಸಲ್ಲಿ ಬರ್ತದೆ ಅನ್ನೋದು ಕೂಡ ಪೂರ್ತಿ ತಿಳ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ನಿಮಗೆಲ್ಲ ಕೇಸ್ ಮುಗಿದ್ಮೇಲೆ ಹೇಳ್ತೀನಿ. ಇವಾಗ ಹೇಳಿದ್ರೆ ಟ್ವಿಸ್ಟ್ ಹೊರಟೋಗ್ಬಿಡ್ತದೆ ಸದ್ಯಕ್ಕೆ. ಇದೊಂದು ಸುಮ್ಮನೆ ಸಿಂಪಲ್ ವಿಡಿಯೋ ಅಂದ್ಕೊಳ್ಳಿ. ಕೇಸ್ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನಾವು ಏನೇನು ಪ್ರೊಸೀಜರ್ ಫಾಲೋ ಮಾಡಿದ್ವಿ, ಹೆಂಗೆ ಕ್ಲಿಯರ್ ಮಾಡ್ಕೊಂಡ್ವಿ. ಮತ್ತು ನಿಮಗೂ ಯಾರನ್ನ ಕಮರ್ಷಿಯಲ್ ವೆಹಿಕಲ್ಲು ಅಥವಾ ಯಾವ ವೈಟ್ ಬೋರ್ಡ್ ಆಗಿರ್ಬೋದು, ಯಾವುದೇ ಒಂದು ಗಾಡಿ ಆಕ್ಸಿಡೆಂಟ್ ಆದಾಗ ಯಾವ ಥರ ಪ್ರೊಸೀಜರು ಆ ಥರ ಎಲ್ಲ ಮಾಡಬೇಕು ಅನ್ನೋದು ನಿಮ್ಗೊಂದು ಸಪ್ರೇಟ್ ವ್ಲಾಗ್ ಮಾಡಿ ಹೇಳೋಣಂತೆ. ಈಗ ಸದ್ಯಕ್ಕೆ ಮತ್ತೆ 3ನೇ ದಿನ ಇವತ್ತು. ಏನಕ್ಕೆ 3ನೇ ದಿನ ಇವತ್ತು ಹೊರಟಿದ್ದೀವಿ ಸ್ಟೇಷನ್ ಹತ್ರ. ಸ್ಟೇಷನಲ್ಲಿ ಒಂದು ಲೆಟ್ರ್ ಕೊಡ್ತಾರೆ, ಅದು ನಿಸ್ಕೊಂಡು ಹಾವೇರಿ RTOಗೆ ಹೋಗ್ಬೇಕೀಗ. ಹಾವೇರಿ RTOಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಏನೋ ಇದು ಮಾಡಿಸ್ಕೊಂಬರ್ಬೇಕಂತದ್ದು. ಏನೋ ನನಗೂ ಗೊತ್ತಿಲ್ಲ ಸರ್. ಈಗ ಹೋದ್ಮೇಲೆ ಗೊತ್ತಾಗೋದು. ಅಲ್ಲಿ ಬ್ರೋಕರ್ಗೆ ಹೇಳಿದ್ವಿ, ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಕೆಲಸ ಬಂದು ಇವತ್ತು ಸಂಜೆ ಗಾಡಿ ರಿಲೀಸ್ ಮಾಡಿಸ್ತೀವಿ. ಗಾಡಿ ನಿಲ್ಸೋಕ್ಕಾಗಲ್ಲ, ಯಾಕಂದರೆ ಗಾಡಿಯಿಂದನೇ ನಾವು, ಗಾಡಿ ದುಡಿದ್ರೇ ನಾವು, ಹಂಗಾಗಿ ಗಾಡಿ ನಿಲ್ಸೋಕ್ಕಾಗಲ್ಲ. ಬೈಕು ಆಟೋ ಆಗಿದ್ರೆ ಬಿಡಪ್ಪ, 1 ವರ್ಷ ನಿಂತ್ಕೊಳ್ಳಿ, 6 ತಿಂಗಳು ನಿಂತ್ಕೊಳ್ಳಿ ಸ್ಟೇಷನಾಗ ಅನ್ಬೋದಿತ್ತು. ಬಟ್ ನಮ್ಗಾಗಲ್ಲ. ಈಗ ಸದ್ಯಕ್ಕೆ ಮನೆ ಹೊರಡೋಣ. 3ನೇ ದಿನ ಇವತ್ತು ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನಾನು ನಮ್ಮ ರಾಕೇಶ್ ಕುಮಾರ್. ಯಾಕೆ ಕರ್ಗಾಗಿದ್ದೀವಿ ರಾಕಿ? ತೊಳೆದಿದ್ಯಾ? ನಾನು ಕಾಣೋದೇ ಇಲ್ಲ. ನಡ್ರಿ ನೋಡಿ, ಬೂತ್ ಬಂಗ್ಲೆಗಿದ್ವಿ. ಬೂತ್ ಬಂಗ್ಲೆ ಸದ್ಯಕ್ಕೆ ಇವತ್ತು 4ನೇ ದಿನ ನಾವು ಇಲ್ಲಿಗೆ ಶಿಗ್ಗಾಂವ್ಗೆ ಬಂದು. ಇವತ್ತು ಕೆಲಸ ಮುಗಿತು. ನಿನ್ನೆ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ಮೇಡಮ್ ಬರಲಿಲ್ಲ. ಆಮೇಲೆ ಇವತ್ತು ಮತ್ತೆ ಶಿಗ್ಗಾಂವಿಂದ ಹಾವೇರಿಗೆ ಬಂದು ಮಧ್ಯಾಹ್ನ 1 ಗಂಟೆ ಇವಾಗ ಕೆಲಸ ಮುಗಿಸ್ಕೊಂಡು ಈಗ ಮತ್ತೆ ಶಿಗ್ಗಾಂವ್ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣನ ಜೊತೆ. ಇವ್ರು ಇರೋದಕ್ಕೆ ತುಂಬ ಹೆಲ್ಪ್ ಆಯ್ತು ಇಬ್ಬರು, ಇಲ್ಲಾಂದ್ರೆ ತುಂಬ ಕಷ್ಟ ಆಗೋದು ಅಲ್ಲಿಗೆ ಓಡಾಡೋಕ್ಕೆ. ನಿಮ್ಮ ಹೆಸ್ರಣ್ಣ? ಪವನ್ ಅಂತೇಳಿ. ನಿನ್ನ ಹೆಸ್ರಣ್ಣ? ವೀರೇಶ್ ಅಣ್ಣವ್ರದ್ದು ಗಾಡಿ ಇದೆ 4. ನಮಗೆ ತುಂಬ ಹೆಲ್ಪ್ ಮಾಡಿದ್ರು 2 ದಿನದಿಂದ ನಮ್ಮ ಜೊತೆಗೆ. ಅವ್ರ ಮನೆಗೆ ಹೋಗಿಲ್ಲ ಅವ್ರ ಪಾಪ. ಆರಾಮಾಗೆ ಹೋಗೋಣ. ಇನ್ನು ನಮ್ಮ ರಾಕಿಗೆ ಬಿಡುಗಡೆ. ರಾಕೇಶ್ ಕುಮಾರ್, ನಿಮಗೆ ಬಿಡುಗಡೆ ಈಗ. ಹೋಗ್ತಾ ಇರೋ ಬರ್ತೀನಿ ಮಾಡ್ತೀನಿ ಅಂದೆ. ಏನು ಮಾಡೋಕ್ಕಲ್ಲ. ಈಗ ಹೋಗಿ ಗಾಡಿ ರಿಲೀಸ್ ಮಾಡಿಸಿ ಗಾಡಿ ಕಳಿಸ್ಬಿಟ್ಟು ನಾವು ಊರ ಕಡೆ ಹೋಗೋಣ. 4 ದಿನ ಆಯ್ತು ಇಲ್ಲಿಗೆ ಬಂದು. ನರಕ ಯಾತನೆ ಅನುಭವಿಸ್ಬಿಟ್ಟಿದ್ದೀವಿ. ಕೋರ್ಟು, ಕಚೇರಿ, ಸ್ಟೇಷನ್ನು ಅಂದರೆ ತಲೆ ಕೆಟ್ಟೋಗ್ಬಿಡ್ತದೆ ಅಂದ್ಕೊಳ್ತೀವಿ. ಮಾತಾಡ್ರಿ ನೀವು. ಏನು ಮಾತಾಡೋಣ, ಸುಮ್ಮನೆ ಬೇಜಾರಾಗ್ಬಿಡುತ್ತೆ. ಬಿಡುಗಡೆ ನಮ್ಮ ರಾಕಿ ಇವತ್ತು. ಖುಷಿ ನೋಡು, ಮೊದಲಲ್ಲಿ ಹಂಗೆ ಎದ್ಕಾಯ್ತಾ ಇತ್ತು. ಸತತ 4 ದಿನಗಳ ಪ್ರಯತ್ನ ಆದಮೇಲೆ ಫೈನಲ್ ಆಗಿ ಇವತ್ತು ನಮ್ಮ ಶಿಗ್ಗಾಂವಿ ಠಾಣೆಯಿಂದ ಗಾಡಿನ ರಿಲೀಸ್ ಮಾಡ್ಕೊಂಡ್ವಿ. ರಾಕೇಶ್ ಕುಮಾರ್, ಏನ ಸ್ಮೈಲು? ಖುಷಿನಾ? ಸ್ಮೈಲ್ ಕಾಣ್ತಾ ಇದೆ ನಿಮಗೆ? ನಿಜವಲ್ಲೂ ಹೇಳಿ ಫ್ರೆಂಡ್ಸ್, ನೀವೇ ಹೇಳಿ ಫ್ರೆಂಡ್ಸ್, ಅವ್ನ ಮುಖದಲ್ಲಿ ಕಳೆ ಇದೆಯಾ ಇಲ್ವಾ? 4 ದಿನ ಈ ಬಿಸಿಲಾಗೆ ತಲೆ ತಿರುಗಿ ಥರ ಕಿಮ್ಮಂತ ಐತೆ. ಹೆಂಗಿದೀವೋ ಹೆಂಗೆ ಬಿಟ್ಟಿದೀವೋ ನಮಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ 4 ದಿನ ಆದಮೇಲೆ ಶುಕ್ರವಾರ ಟಚ್ ಆಗಿದ್ದು ಗಾಡಿ. ಇವತ್ತು ಮಂಗಳವಾರ ರಿಲೀಸ್ ಮಾಡಿದ್ದೀವಿ. ಎಲ್ಲ ಪ್ರೊಸೀಜರ್ ಏನಾಯಿತು ಎಲ್ಲ ನಿಮಗೆ ಆಲ್ರೆಡಿ ಹೇಳ್ಕೊತ ಬಂದಿದ್ದೀನಿ. ನೋಡೋಣ. ಈಗ ರಾಕಿದ್ ಕಳಿಸ್ಬಿಟ್ಟು ನಾವು ಮನೆ ಕಡೆ ಹೋಗಬೇಕು ಅಷ್ಟೇ. ನಮ್ಮ ಕೆಲಸ ಇವತ್ತಿಗೆ ಮುಗೀತು. ನಾಳೆಯಿಂದ ಹೊಸ ಟ್ರಕ್ ಜೊತೆ ಹೊಸ ಟ್ರಿಪ್ ಮಾಡೋಣ. ಅಂದರೆ ನಮ್ದು ಹಳೆ ಟ್ರಕ್ಕೆ, ಹೊಸ ಟ್ರಕ್ ಅಲ್ಲ. ಸ್ವಲ್ಪ ರೆಸ್ಟ್ ಬೇಕು ಬಾಡಿಗೆ. 4 ದಿನ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ ಇಲ್ಲೇ ಓಡಾಡಿ. ನೋಡೋಣ. ನಡಿಯಪ್ಪ, ಚಲೋ ಚಲೋ. ರಯ್ಯ ಕಂಡಕ್ಟ್ರ್ ನಾನು, ನೀನು ಡ್ರೈವರು.
ಹ್ಯಾಂಡ್ ಬ್ರೇಕ್ ತೆಗಿಯಲಿ. ಯಾಕೆ 4 ದಿನ ಡ್ರೈವಿಂಗ್ ಮಾಡ್ತಾ ಇದ್ದೀನಾ? ಹೈವೇಗೆ ಬಂದ್ಬಿಟ್ಟು ರಾಕಿನ ಇವಾಗ ಕಳಿಸ್ತಾ ಇದ್ದೀನಿ. ರಾಕಿ ಹೋಗ್ತಾನೆ, ನಾವು ಆ ಕಡೆ ಹೋಗಿ ಅದನ್ನ ಲಾರಿಗಿರಿ ಕೈ ಅಂದ್ಕೊಂಡಿಲ್ಲ, ಬಸ್ಗೆ ಹತ್ಕೊಂಡು ಹೋಗೋಣ. ಬಾಯ್ ಬಾಯ್ ಬಾಯ್, ಹುಷಾರಾಗಿ ಹೋಗೋ. ಟೈರ್ ಒಂದು ರೆಡಿ ಮಾಡಿಸ್ಕೊಂಡು ಹೋಗೋ. ಟೈರು ಅದೊಂದು ಟೈರ್ ಪಂಚರ್ ಆಗೈತೆ ನೈಟು. ಅದಾದ್ಮೇಲೆ ಅಲ್ಲಿಂದ ಸೀದಾ ನಾನು ಊರಿಗೆ ಬಂದ್ಬಿಟ್ಟು ಆರಾಮಾಗಿ ನೆಕ್ಸ್ಟು ನಮ್ಮ ಭಾರತ್ ಬೆಂಜಲ್ಲಿ ಟ್ರಿಪ್ ಮಾಡ್ತೀವಿ. ಅದರಲ್ಲಿ ಟ್ರಿಪ್ ಸ್ಟಾರ್ಟ್ ಇದೆ. ಇದಿಷ್ಟು ಬ್ಲಾಗ್ ಆಗಿತ್ತು, ಆಕ್ಸಿಡೆಂಟ್ ಬ್ಲಾಗ್ ಏನಿತ್ತು ಅದು. ನೆಕ್ಸ್ಟ್ ಅದ್ರ ಪ್ರೊಸೀಜರ್ ಏನೇನು ಮಾಡಿಸ್ಬೇಕಾಗುತ್ತೆ ಅನ್ನೋದು ಕೇಸೆಲ್ಲ ಮುಗಿದ ಮೇಲೆ ನಿಮ್ಗೆ ಹೇಳ್ತೀನಿ. ಅಕಸ್ಮಾತ್ ಇವಾಗ ಹೇಳಿದ್ರೆ ನಾನು ತೊಂದರೆ ಆಗ್ಬೋದೇನೋ, ಹಂಗಾಗಿ ಬೇಡ ಅಂತ ಕೇಸೆಲ್ಲ ಕ್ಲಿಯರ್ ಆಗಿ ಕೇಸ್ ಹೊಡೆದೋದ್ಮೇಲೆ ನಿಮಗೆ ಫುಲ್ ಡೀಟೇಲ್ ಆಗಿ ಒಂದು ವ್ಲಾಗ್ ಮಾಡಿ ಹೇಳ್ತೀನಿ ಯಾವ ಥರ ಪ್ರೊಸೀಜರ್ ಇತ್ತು, ಏನೇನು ಮಾಡಿದ್ವಿ, ಏನು ಕ್ಲಿಯರ್ ಆಯಿತು ಅಂತ. ಓಕೆ, ಈ ವಿಡಿಯೋ ಮುಗಿಸೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೋ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.